ಓಕೆ, ಯೇಸುವಿನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರು ಪಕ್ಷಪಾತಿ ಅಲ್ಲ ಎಂಬ ಟಾಪಿಕ್ ಅನ್ನು ನಾವು ಕೇಳಲಿಕ್ಕೆ ಬಂದಿದ್ದೇವೆ. ಮನುಷ್ಯರಲ್ಲಿ ಪಕ್ಷಪಾತಿಗಳು ಅನೇಕರು ಇರ್ತಾರೆ. ತಂದೆ ತಾಯಿಗಳಲ್ಲಿ ಪಕ್ಷಪಾತಿಗಳು ಇರ್ತಾರೆ. ಒಡ ಹುಟ್ಟಿದವರಲ್ಲಿ ಪಕ್ಷಪಾತಿಗಳು ಇರ್ತಾರೆ. ತಂದೆ ಒಬ್ಬರನ್ನು ಪ್ರೀತಿಸಿದರೆ ತಾಯಿ ಇನ್ನೊಬ್ಬರನ್ನು ಪ್ರೀತಿಸುವಂಥ ಪಕ್ಷಪಾತಿಗಳು ಇರ್ತಾರೆ. ಮನುಷ್ಯರಲ್ಲಿ ಆ ಪಕ್ಷಪಾತ ಅನ್ನುವಂಥದ್ದು ಇದ್ದೇ ಇರ್ತದೆ. ಬೈಬಲಲ್ಲಿ ನಾವು ನೋಡುತ್ತೇವೆ, ಈಸಾಕನು ಒಬ್ಬರನ್ನು ಪ್ರೀತಿಸಿದರೆ ರೆಬೆಕ್ಕಳು ಇನ್ನೊಬ್ಬರನ್ನು ಪ್ರೀತಿಸಿದರು ಅಂತ ನಾವು ನೋಡ್ತಾ ಇದ್ದೇವೆ. ಅದರರ್ಥ ಬೈಬಲಲ್ಲಿ ನಾವು ನೋಡುವಾಗಲೂ ಕೂಡ ಒಂದು ಬೇರೆ ರೀತಿಯಾಗಿ ಪ್ರೀತಿಸುವುದನ್ನು ನಾವು ಪಕ್ಷಪಾತದಿಂದ ಪ್ರೀತಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ಇವತ್ತು ಒಂದು ಮಾತು ನಮಗೆ ಬರುತ್ತದೆ. ದೇವರ ಮಕ್ಕಳನ್ನು ಅನ್ಯರನ್ನು ಸರಿಸಮಾನವಾಗಿ ಪ್ರೀತಿಸುತ್ತಾರಾ? ಪ್ರಾರ್ಥಿಸುವವರನ್ನು ಪ್ರಾರ್ಥಿಸದವರನ್ನು ಒಂದೇ ರೀತಿಯಾಗಿ ಪ್ರೀತಿಸುತ್ತಾರಾ? ದೇವರ ಮಾತನ್ನು ಕೇಳುವವರನ್ನು ಕೇಳದೇ ಇರುವವರನ್ನು ಪ್ರೀತಿಸುತ್ತಾರಾ? ಕೆಲವರು ಕೇಳ್ತಾರೆ ನಮ್ಮನ್ನು, ನಾನೊಬ್ಬ ಹಿಂದೂ, ನಾನೊಬ್ಬ ಮುಸ್ಲಿಂ, ನಾವು ಯೇಸುವನ್ನು ಪ್ರಾರ್ಥಿಸಬಹುದಾ? ನಮಗೆ ದೇವರು ಉತ್ತರ ಕೊಡುತ್ತಾರಾ ಎಂದು ಕೂಡ ಕೇಳಿದ್ದು ಉಂಟು ಪ್ರಿಯ ದೇವಜನರೇ. ಹಾಗಾದರೆ ಇವತ್ತು ಅದಕ್ಕೆ ಸ್ವಲ್ಪ ಹಿನ್ನೆಲೆಯನ್ನು ಈ ಒಂದು ಭಾಗದಲ್ಲಿ ನೋಡಿಬಿಟ್ಟು ಆಮೇಲೆ ಬೈಬಲ್ ಈ ಪಕ್ಷಪಾತದ ಕುರಿತಾಗಿ ಏನೆಲ್ಲ ಯಾವ ಕಡೆ ಎಲ್ಲ ಹೇಳ್ತದೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಆಮೇಲೆ ನಾವು ಧ್ಯಾನ ಮಾಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 34ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 34ರಲ್ಲಿ, ಆಗ ಪೇತ್ರನು ಉಪದೇಶ ಮಾಡಲಾರಂಭಿಸಿ ಹೇಳಿದ್ದೇನೆಂದರೆ, ದೇವರು ಪಕ್ಷಪಾತಿ ಅಲ್ಲ ಎಂದು ಹೇಳುತ್ತಾನೆ. ಕೆಲವು ಸಾರಿ ಕೆಲವರಿಗೆ ಉತ್ತರ ಸಿಗ್ತದೆ, ಅದ್ಭುತಗಳು ನಡೆಯುತ್ತವೆ, ಒಳ್ಳೆಯದು ನಡೆಯುತ್ತದೆ, ಚೆನ್ನಾಗಿರುತ್ತದೆ. ಅವ್ರು ಹೇಳ್ತಾರೆ, ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಲ್ವಾ, ನಾನು ಕೂಡ ಅದೇ ಸಭೆಗೆ ಹೋಗ್ತಾ ಇದ್ದೀನಲ್ವಾ, ನಾನು ಕೂಡ ಅವರ ಹಾಗೆ ಕಷ್ಟಪಡ್ತೀನಲ್ವಾ, ನಾನು ಕೂಡ ಅವರ ಹಾಗೆ ಓದಿದ್ದೀನಲ್ವಾ, ಹಾಗಾದರೆ ದೇವರು ಯಾಕೆ ನನಗೆ ಸಹಾಯ ಮಾಡುತ್ತಿಲ್ಲ? ಅವರಿಗೆ ಮಾತ್ರ ಯಾಕೆ ದೇವರು ಸಹಾಯ ಮಾಡುತ್ತಿದ್ದಾರೆ ಅನ್ನುವ ರೀತಿಯಲ್ಲಿ ಕೆಲವರು ಪ್ರಶ್ನೆಯನ್ನು ಕೇಳ್ತಾರೆ. ಅದು ಯಾಕೆ ಅಂತ ಹೇಳಿದರೆ, ಅವರಿಗೆ ಆಶೀರ್ವಾದ ಉಂಟಾಯಿತು, ನಮಗೆ ಉಂಟಾಗಲಿಲ್ಲ. ಒಂದೇ ರೀತಿಯಲ್ಲಿ ಕೆಲವರು ಕಾರನ್ನು ಓಡಿಸ್ತಾರೆ, ಆಟೋನ ಓಡಿಸ್ತಾರೆ, ಅಂಗಡಿನ ಇಟ್ಕೊಳ್ತಾರೆ. ಆದರೆ ಕೆಲವರಿಗೆ ವ್ಯಾಪಾರ ಆಗುತ್ತೆ, ಕೆಲವರಿಗೆ ಆದಾಯ ಬರುತ್ತೆ, ಕೆಲವರಿಗೆ ಬಾಡಿಗೆಗಳು ಸಿಗ್ತವೆ, ಕೆಲವರಿಗೆ ಯಾಕೆ ಸಿಕ್ಕಲ್ಲ? ಹಾಗಾದರೆ ನಾವೇನು ತಪ್ಪು ಮಾಡಿದ್ದೀವಿ? ದೇವರು ಯಾಕೆ ನಮ್ಮ ಮೇಲೆ ಕರುಣೆಯನ್ನು ತೋರಿಸ್ತಾ ಇಲ್ಲ? ಇವತ್ತು ಈ ವಾಕ್ಯದ ಹಿನ್ನೆಲೆಯನ್ನು ಸ್ವಲ್ಪ ಓದಿಕೊಂಡು ಹಿಂದಕ್ಕೆ ಬರೋಣ. ಈಗ ನಿಮಗೆಲ್ಲ ಗೊತ್ತಿದೆ, ಯಾವಾಗ ಈ ಒಂದು ಕೊರ್ನೇಲ್ಯನು ಪೇತ್ರನನ್ನು ಮನೆಗೆ ಕಳುಹಿಸಿದನೋ, ಅಲ್ಲಿ ನಾವು ನೋಡುತ್ತೇವೆ, ಅವರು ಬಂದು ಪೇತ್ರನನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ನಡೆಯುವುದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. 28ನೇ ವಚನಕ್ಕೆ ಬರುವಾಗ, ಅಪೊಸ್ತಲ ಕೃತ್ಯಗಳು 10:28, ಅವರ ಮನೆಗೆ ಬಂದಾಗ ಬಹುಜನರು ಕೂಡಿ ಬಂದಿರುವುದನ್ನು ಕಂಡು ಅವರಿಗೆ, ಯಹೂದ್ಯರು ಅನ್ಯಜನರ ಕೂಡ ಹೊಕ್ಕು ಬಳಕೆ ಮಾಡುವುದು ಯಹೂದ್ಯರ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ ಎಂದು ನೀವು ಬಲ್ಲಿರಷ್ಟೇ. ಇಲ್ಲಿ ಯಹೂದ್ಯರು ಮತ್ತು ಅನ್ಯರು. ಯಹೂದ್ಯರು ಅಂದರೆ ದೇವರು ಆರಿಸಿಕೊಂಡ ಜನಾಂಗ ಎಂದು ನಂಬುವವರು. ಅನ್ಯರು ಅಂದರೆ ಒಂದು ವೇಳೆ ಅವರು ಗ್ರೀಕರಾಗಿರಬಹುದು, ಸಮಾರ್ಯರಾಗಿರಬಹುದು, ಫಿಲಿಸ್ಟಿಯರಾಗಿರಬಹುದು, ಬೇರೆ ಅಮೋರಿಯರು, ಯಾವುದೇ ಹಳೆಯ ಜನಾಂಗದವರಾಗಿರ್ಬೋದು, ಆ ಕಾಲದವರಾಗಿರ್ಬೋದು, ಯಾರೇ ಆಗಿರ್ಬೋದು. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಬಹುಜನರು ಕೂಡಿ ಬಂದಿರುವುದನ್ನು ಕಂಡು ಅವರಿಗೆ, ಯಹೂದ್ಯರು ಅನ್ಯಜನರ ಕೂಡ ಹೊಕ್ಕು ಬಳಕೆಯಾಡುವುದು ನಮ್ಮ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ ಎಂದು ನೀವು ಬಲ್ಲಿರಷ್ಟೇ. ಅಲ್ಲಿ ಹೌದು, ಕೆಲವು ಸಾರಿಗೆ ಏನು ಮಾಡಿಬಿಡ್ತಾರೆ, ಯೇಸುವನ್ನು ನಂಬಿದ್ದೀವಿ ಅಂತ ಹೇಳಿದರೆ ಅನೇಕರು ಎಂದುಕೊಳ್ತಾರೆ, ಅಂದರೆ ಯೇಸುವನ್ನು ಇವರು ನಂಬಿದ್ದಾರೆ ಅಂತ ಹೇಳಿದರೆ ಇವರು STಗಳಾಗಿರ್ತಾರೆ, SCಗಳಾಗಿರ್ತಾರೆ, ಕುಲದಲ್ಲಿ ಇವರು ಕಡಿಮೆಯವರಾಗಿರುತ್ತಾರೆ, ಅದಕ್ಕೆ ಇವರು ಯೇಸುವನ್ನು ನಂಬಿರುತ್ತಾರೆ ಎಂದು ಕೆಲವರು ಅಪಾರ್ಥವನ್ನು ಮಾಡಿಕೊಳ್ಳುತ್ತಾರೆ.
ದೇವರು ಒಂದು ಕುಲಕ್ಕೆ ಸಂಬಂಧಪಟ್ಟವರಲ್ಲ. ಭಾಷೆ, ಧರ್ಮ, ಪ್ರಾಂತ್ಯ, ನಿಮ್ಮ ಯಾವುದೇ ಸಂಸ್ಕೃತಿಗೆ ಯಾವುದು ಅಲ್ಲವೇ ಅಲ್ಲ. ದೇವರು ಸರ್ವ ಮಾನವರ ರಕ್ಷಣೆಗಾಗಿ ಬಂದವರು ಹೊರತು ಕೆಲವರನ್ನು ನೋಡಿ ಬರಲಿಲ್ಲ. ಕೆಲವರು ಒಂದು ಮಾತನ್ನು ಹೇಳುತ್ತಾರೆ, ಯೇಸು ಸ್ವಾಮಿಯೇ ತನ್ನ ಬಾಯಿ ಮಾತಿನಿಂದ ನಾನು ಇಸ್ರಾಯೇಲರಿಗೋಸ್ಕರ ಬಂದನೆ ಹೊರತು ಬೇರೆಯವರಿಗೋಸ್ಕರ ಅಲ್ಲ ಎಂದು ಹೇಳಿದ್ದಾರಲ್ಲವಾ. ಹಾಗಾದರೆ ಯೇಸು ಸ್ವಾಮಿನೇ ಹಂಗೆ ಹೇಳುವಾಗ ನೀವು ಯಾಕೆ ಪಕ್ಷಪಾತವನ್ನು ತೋರಿಸ್ತಾ ಇದ್ದೀರಾ? ಅಂದರೆ ದೇವರು ಪಕ್ಷಪಾತಿ ಅಲ್ಲ ಅಂತ ಯಾಕೆ ನೀವು ಮಾತನಾಡ್ತಾ ಇದ್ದೀರಾ ಅಂತ ಕೆಲವು ಸಾರಿ ಕೆಲವರು ಹೇಳುವುದನ್ನು ನಾವು ನೋಡಿದ್ದೇವೆ. ಪ್ರಿಯ ದೇವಜನವೇ, ಯಾರ ಬಳಿಯಲ್ಲಿ ಆ ಮಾತನ್ನು ಮಾತನಾಡ್ತಾ ಇದ್ದಾರೆ, ಯಾಕೆ ಮಾತನಾಡ್ತಾ ಇದ್ದಾರೆ, ಯಾವ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳದೆ ಮಾತನಾಡಬಾರದು. ಈಗ ಯೇಸು ಸ್ವಾಮಿ ಯಾರನ್ನು ಕೂಡ ನೀವು ಅನ್ಯರು, ನೀವು ಇವರು, ನಾನು ಇವರವರಲ್ಲ, ನೀವು ಸರಿ ಇಲ್ಲ ಅಂತ ಹೇಳಲಿಲ್ಲ. ಆದರೆ ಅವರಲ್ಲಂತೂ ಇತ್ತು. ಇವತ್ತು ಪ್ರಾರ್ಥನೆಗಳಲ್ಲಿ ಕೂಡ ಅನೇಕ ಸಾರಿ ಆ ರೀತಿಯಾದಂಥ ಆಲೋಚನೆಗಳು, ಇವರು ಬೇರೆ ನಾವು ಬೇರೆ ಅನ್ನುವಂಥ ಆಲೋಚನೆಗಳಿರ್ತವೆ. ಅದು ತಪ್ಪು, ಅದನ್ನು ಮಾಡಬಾರ್ದು. ಕೆಲವು ಸಾರಿ ಸಭೆಗಳಿಗೆ ಹೋದರೆ ಅವರವರ ಜನರು ಒಂದೊಂದು ಹತ್ರ ಕೂತ್ಕೊಳ್ತಾರೆ, ಬೇರೆಯವರೊಟ್ಟಿಗೆ ಮಿಂಗಲ್ ಆಗಲ್ಲ. ಆದರೆ ಅದು ಮಾಡಬಾರ್ದು. ಈಗ ಮುಂದಕ್ಕೆ ಹೋಗೋಣ. ನನಗಂತೂ ಯಾವ ಮನುಷ್ಯನನ್ನಾದರೂ ಒಲೆಯನೂ ಇಲ್ಲವೇ ಅಶುದ್ಧನೂ ಅನ್ನಬಾರದೆಂದು ದೇವರು ತೋರಿಸಿದ್ದಾನೆ. ಪೇತ್ರನಿಗೆ ದೇವರು ಒಂದು ದರ್ಶನವನ್ನು ಕೊಟ್ಟರು. ಪೇತ್ರ, ಯಾಕೆ ನೀನು ಈ ರೀತಿಯಾಗಿ ಹೊಲಸು ಅಂತೀಯ, ಅಶುದ್ಧ ಅಂತೀಯ? ದೇವರು ಉಂಟು ಮಾಡಿದ ಪ್ರತಿಯೊಂದು ಶುದ್ಧವೇ ತಾನೇ. ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವರು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಈಗ ಈ ಮಾತು ಬಂದಾಗ ನನ್ನ ಮನಸ್ಸಲ್ಲಿ ಬರ್ತದೆ, ಗಂಡು ಹೆಣ್ಣು ತೃತೀಯ ಲಿಂಗ. ಸೊ ಲಿಂಗ, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ. ಕನ್ನಡ ಮರ್ತೋಗ್ಬಿಟ್ಟಿದೆ, ಕನ್ನಡ ಎಲ್ಲ ಸ್ಕೂಲಲ್ಲೆಲ್ಲ ಓದಿದ್ದು. ಸೊ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ, ಕರೆಕ್ಟಾಗಿ ಹೇಳಿದ್ದೀನಿ, ಪ್ರಾಕ್ಟೀಸ್ ಆಗ್ತಾ ಇದೆ. ಅಂದರೆ ಈಗ ಹೇಳ್ತಾರೆ ದೇವರು ಸೃಷ್ಟಿ ಮಾಡಿದ್ದು ಎರಡೇ ಅಲ್ವಾ, ಮೂರನೇದೆಲ್ಲಿಂದ ಬಂತು? ಪ್ರಿಯರೇ, ಅವರು ಸ್ತ್ರೀ ಇಲ್ಲವೇ ಪುರುಷರೇ, ಆದರೆ ಅವರ ಒಂದು ಸ್ವಭಾವದಲ್ಲಿ ಅವರು ಬದಲಾವಣೆ, ಅವರ ಆಲೋಚನೆಗಳಲ್ಲಿ ಅವರು ಬದಲಾವಣೆ ಹೊರತು ಬೇರೆ ಏನೂ ಅಲ್ಲ. ಅದನ್ನು ಅವರೇನು ಮಾಡ್ತಾರೆ, ಪ್ರತ್ಯೇಕಪಡಿಸಿಕೊಡುತ್ತಾರೆ. ನಾನು ಅದು ಅಲ್ಲ, ಇದು ಅಲ್ಲ, ನಾನು ಬೇರೆಯೇ ಅಂತ ಅವರು ಪ್ರತ್ಯೇಕಪಡಿಸ. ಆದರೆ ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದನು. ದೇವರಿಗೆ ಸ್ತ್ರೀ ಪುರುಷ ಅನ್ನೋದು ಬಿಟ್ಟರೆ ಯಾವ ಮತ, ಧರ್ಮ, ಯಾವ ಪಕ್ಷಪಾತ ದೇವರಿಗೆ ಇಲ್ಲವೇ ಇಲ್ಲ. ಯಾವ ಪ್ರಾಂತ್ಯ ಅನ್ನೋದಿಲ್ಲ, ಯಾವುದು ಇಲ್ಲ. ದೇವರು ಖಂಡಿತ ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾರೆ. ನಾನು ಅನ್ಯರಾದರೂ ಪ್ರೀತಿಸ್ತಾರಾ? ದೇವರು ಖಂಡಿತ ಅನ್ಯರನ್ನು ಪ್ರೀತಿಸುತ್ತಾರೆ. ದೇವರು ಒಳ್ಳೆಯವರನ್ನು, ಕೆಟ್ಟವರನ್ನು ಪ್ರೀತಿಸುತ್ತಾರೆ. ಪ್ರತಿಯೊಬ್ಬರ ಹೊಲಗಳ ಮೇಲೆ ಮಳೆಯನ್ನು ಸುರಿಸುತ್ತಾರೆ. ಪ್ರತಿಯೊಬ್ಬರನ್ನು ಅವರದೇ ಆದ ಶಕ್ತಿಯಿಂದ ಪ್ರೀತಿಸ್ತಾರೆ. ಇವತ್ತು ಪೇತ್ರನಿಗೆ ಒಂದು ಪಾಠ ಅರ್ಥ ಆಗಿದೆ. ಕೆಲವರು ಈಗಲೂ ಕೂಡ ಕುಲ ನೋಡುವಂಥ, ಮತ ನೋಡುವಂಥ ಸ್ವಭಾವದವರು ಇದ್ದಾರೆ. ಅದು ಮಾಡಬಾರ್ದು ಅಂತ ಬೈಬಲ್ ಹೇಳ್ತಾ ಇದೆ. ನನಗಿದರಲ್ಲಿ ಆಶ್ಚರ್ಯವಾದಂಥ ಒಂದು ವಿಚಾರ ಏನಂದರೆ, ನಾನು ಮೊನ್ನೆ ಒಂದು ಏನು ಮಾಡ್ತಾರೆ, ಹೌದು, ಸೊ ಒಂದು ನ್ಯೂಸ್ ಪೇಪರ್ ಏನೋ ಓದ್ತಾ ಇದ್ದೆ, ಒಂದು ಮ್ಯಾಗಝೀನ್. ಆ ಮ್ಯಾಗಝೀನಲ್ಲಿ ನಾನು ಹುಡುಗ ಬೇಕಾಗಿದ್ದಾರೆ, ಹುಡುಗಿ ಬೇಕಾಗಿದ್ದಾರೆ, ವರ ಬೇಕಾಗಿದ್ದಾರೆ, ವಧು ವರ ತಾನೇ ಆಗೋದು, ವಧು ಬೇಕಾಗಿದ್ದಾರೆ, ವರ ಬೇಕಾಗಿದೆ. ಅದು ಇಂಗ್ಲೀಷಲ್ಲಿದೆ, ಅದಕ್ಕೆ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಅದು ವಧು ಬೇಕಾಗಿದ್ದಾರೆ, ಬ್ರೈಡ್ ಗ್ರೂಮ್ ಅಲ್ಲ, ಗ್ರೂಮ್ ಆರ್ ಬ್ರೈಡ್ ಗ್ರೂಮ್ ಬೇಕು ಅಂತ ಹಾಕುವಾಗ, ವಿ ಪ್ರಿಫರ್ ರೋಮನ್ ಕ್ಯಾಥಲಿಕ್, ವಿ ಪ್ರಿಫರ್ CSI ಬ್ಯಾಕ್ಗ್ರೌಂಡ್, ವಿ ಓನ್ಲಿ ಪ್ರಿಪೇರ್ಡ್ ಆರ್ಥೋಡಾಕ್ಸ್, ವಿ ಓನ್ಲಿ ಪ್ರಿಪೇರ್, ಈ ಥರ ಉದಾಹರಣೆಯಾಗಿ ಹಾಕಿದ್ರು. ನಾನು ಅವಾಗ ಅಂದ್ಕೊಳ್ತಾ ಇದ್ದೆ, ದೇವರೇ ನಮ್ಮ ಮಧ್ಯದಲ್ಲಿ ಯಾವುದೂ ಹಿಡಿದೇ ಹೋದರೂ ಕೂಡ ಮನುಷ್ಯರಂತೂ ಮನುಷ್ಯರಾಗಿ ಇದು ಮಾಡಿದ್ದಾರೆ.
ಮೊನ್ನೆ ಒಂದು ದಿವಸ ನಾನು ಈ ಡಿನಾಮಿನೇಷನ್ ಬಗ್ಗೆ ಒಂದು ಒಳ್ಳೆ ಎಕ್ಸ್ಪ್ಲನೇಷನನ್ನು ನಾನು ನೋಡಿದೆ. ಈ ಒಬ್ಬ ಫಾದರ್ ಅವರಿಗೆ ಒಬ್ಬರು ಪ್ರಶ್ನೆ ಮಾಡ್ತಾರೆ, 45,000 ಪಂಗಡಗಳು ನಿಮ್ಮ ಒಂದು ಕ್ರೈಸ್ತತ್ವದಲ್ಲಿದೆ, ಸುಮಾರು 2.5 ಬಿಲಿಯನ್ ಜನರು ಕ್ರೈಸ್ತರಿದ್ದಾರೆ, ಅಂದರೆ ಫಸ್ಟ್ ರಿಲಿಜನ್, ಪ್ರಪಂಚದಲ್ಲಿ ಮೊದಲನೆಯ ಏನು ಒಂದು ಧರ್ಮ ನಿಮ್ಮದಾಗಿದೆ. 2.5 3 ಅಂದರೆ 750 ಇಲ್ಲ 800 ಕೋಟಿ ಜನ ಇದ್ದರೆ ಅದರಲ್ಲಿ ಹೆಚ್ಚು ಕಡಿಮೆ 300 ಕೋಟಿ ಜನ ಕ್ರೈಸ್ತರಿದ್ದಾರೆ, ಹೆಚ್ಚು ಜನರು. ಆದರೆ ಈ ಪಂಗಡಗಳೇನಿದೆಯಲ್ವಾ, ನಾನು CSI, ರೋಮನ್ ಕ್ಯಾಥಲಿಕ್, ಆರ್ಥೋಡಾಕ್ಸ್, ಬಿಲೀವರ್ಸ್ ಎಲ್ಲ ಇದೆಯಲ್ಲ, ಯಾಕೆ ಇದು ಅಂತ ಕೇಳ್ತಾರೆ. ಆಗ ಆ ಒಂದು ಫಾದರ್ ಅವರು ಹೇಳಿದಂಥ ಮಾತು ಈ ರೀತಿಯಾಗಿತ್ತು, ನೀವು ಯಾವುದೇ ಪಂಗಡವನ್ನು ತೆಗೆದುಕೊಳ್ರಿ, ಎನಿ ಪಂಗಡ ನೀವು ತೆಗೆದುಕೊಳ್ರಿ, ಅದು ಎಲ್ಲ ಪಂಗಡಗಳಲ್ಲಿ ಒಂದು ಕಾಮನ್ ಆಗಿರೋ ಒಂದು ವಿಷಯ ಇದೆ. ಆ ಒಂದು ಕಾಮನ್ ಆಗಿರುವ ವಿಷಯನೇ ಎಲ್ಲರೂ ಅಂಗೀಕರಿಸುವುದು ಅಂತ ಹೇಳ್ತಾರೆ. ಅದೇನು ಗೊತ್ತಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾರೆ. ಆ ಒಂದು ಕಾಮನ್ ಆಗಿರುವ, ಅಂದರೆ ಎಲ್ಲರಿಗೂ ಸಮಾನವಾಗಿರುವಂಥ ಒಂದು ವಿಷಯ ಏನೆಂದರೆ ಯೇಸು ಎಂಬ ಮಾತು, ಯೇಸು ಎಂಬ ಆತನು ದೇವರು. ಅವರು CSI, ಬ್ಯಾಪ್ಟಿಸ್ಟ್, ಲೂಥರನ್, ಬ್ರದರನ್, ರೋಮನ್ ಕ್ಯಾಥಲಿಕ್, ಯಾವ ಡಿನಾಮಿನೇಷನ್ ಆದರೂ ಎಲ್ಲರೂ ನಂಬುವುದು ಯೇಸುವನ್ನು. ಮಿಕ್ಕಿದ್ದೆಲ್ಲ ಏನೋ ಡಿಫರೆನ್ಸಸ್ ಇರ್ಬೋದು, ಬಟ್ ಅವರೆಲ್ಲರೂ ನಂಬುವುದು ಕ್ರೈಸ್ಟ್ ಈಸ್ ದ ಸೆಂಟರ್ ಆಫ್ ಎವ್ರಿ ಡಿನಾಮಿನೇಷನ್. ಪ್ರೈಸ್ ದಿ ಲಾರ್ಡ್. ನಿಜವಾಗಿ ಅದು ಉತ್ತಮವಾದಂಥ ಮಾತಲ್ವಾ? ಕ್ರೈಸ್ಟ್ ಈಸ್ ದ ಸೆಂಟರ್ ಆಫ್ ಎವ್ರಿ ಡಿನಾಮಿನೇಷನ್. ಅವರು ಬೇರೆ, ಇವರು ಬೇರೆ, ಇವರು ಬೇರೆ, ಇವರು ಬೇರೆ, ಆದರೆ ಅಲ್ಲೂ ಕ್ರಿಸ್ತನಿದ್ದಾನೆ, ಅಲ್ಲೂ ಕ್ರಿಸ್ತನಿದ್ದಾನೆ, ಅಲ್ಲಿ ಕ್ರಿಸ್ತನಿದ್ದಾನೆ, ಅಲ್ಲಿಯೂ ಕ್ರಿಸ್ತನಿದ್ದಾನೆ. ಎಲ್ಲ ಕಡೆಗಳಲ್ಲಿ ಕ್ರಿಸ್ತನೇ ಇದ್ದಾನೆ ಹೊರತು ಬೇರೆ ಯಾರೂ ಇಲ್ಲ. ಅದನ್ನು ಕೇಳಿದಾಗ ನನಗೆ ಸಂತೋಷ ಆಯಿತು. ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ. ಈ ಮಾತು ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಗೊತ್ತಾ? ಪೇತ್ರನೊಂದು ಮಾತು ಹೇಳ್ತಾ ಇದ್ದಾನೆ, ನನಗಂತೂ ಯಾವ ಮನುಷ್ಯನನ್ನಾದರೂ ಒಲೆಯನು ಇಲ್ಲವೇ ಅಶುದ್ಧನು ಅನ್ನಬಾರದೆಂದು ದೇವರು ತೋರಿಸಿದ್ದಾನೆ. ಅವರು ಸರಿಯಿಲ್ಲ, ಇವರು ಸರಿಯಿಲ್ಲ ಅನ್ನುವಂಥದ್ದು ನನ್ನ ಕೆಲಸವಲ್ಲ. ಇವತ್ತು ಕೂಡ ಒಂದು ಸಹೋದರಿ ಕೇಳಿದರು, ನೀವು ಯಾವುದು ಪಾಸ್ಟ್ರೇ, ನೀವು ಯಾವ ಡಿನಾಮಿನೇಷನ್? ನಾನು ಹೇಳಿದೆ, ನನ್ನ ಕ್ರಿಸ್ತನ ಡಿನಾಮಿನೇಷನ್. ಐ ಬಿಲಾಂಗ್ ಟು ಕ್ರೈಸ್ಟ್. ನೋ ಡಿನಾಮಿನೇಷನ್, ಬಟ್ ವಿ ಬಿಲೀವ್ ಸರ್ಟನ್ ಥಿಂಗ್ಸ್. ನಾವು ಮಾಡೋದನ್ನು ಕೆಲವರು ಇವ್ರು ಮಾಡೋದು ತಪ್ಪು ಅಂತ ಹೇಳ್ಬೋದು, ಯಾಕಂದರೆ ಅವರ ಅದು ಇಷ್ಟ ಇರಲಿ. ಈಗ ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆಂದರೆ, ದೇವರು ಯಾವ ಡಿನಾಮಿನೇಷನ್ಗೂ ಪಕ್ಷಪಾತಿ ಅಲ್ಲ. ಅವರವ್ರು ಹೇಳ್ಬೋದು, ಇವರು ಹೇಳ್ಬೋದು, ಇದು ನಮ್ಮಲ್ಲೇ ದೇವರಿದ್ದಾನೆ, ಬೇರೆಯವರಲ್ಲಿ ಇಲ್ಲ ಅಂತ ಹೇಳ್ಬೋದು. ದೇವರು ಆ ರೀತಿಯಾಗಿ ನೋಡೋದಿಲ್ಲ. ಈ ಲವ್ಸ್ ಎವ್ರಿ ಡಿನಾಮಿನೇಷನ್. ಆತನು ಪ್ರತಿಯೊಂದು ವ್ಯಕ್ತಿಯನ್ನು ಪ್ರೀತಿಸ್ತಾನೆ. ನಾನು ಹೇಳ್ತೇನೆ, ಇಲ್ಲಿ ಹೇಳ್ತಾ ಇರುವ ಮಾತೇನು ಗೊತ್ತಾ? ಇಲ್ಲಿ ಹೇಳ್ತಾ ಇರುವಂಥ ಮಾತು, ಯಾವ ಮನುಷ್ಯನೇ ಆಗಲಿ, ಯಾವನನ್ನೇ ಆಗಲಿ, ಅಶುದ್ಧನು ಕೆಟ್ಟವನು ಅಂತ ಹೇಳೋದು ನನ್ನ ಕೆಲಸ ಅಲ್ಲಪ್ಪ. ಆದ ಕಾರಣ ನೀವು ನನ್ನನ್ನು ಕರೆ ಕಳುಹಿಸಿದಾಗ ನಾನು ಯಾವ ಎದುರು ಮಾತನ್ನೂ ಹೇಳದೆ ಬಂದೆನು. ನಾನು ಯಾರಾದರೂ ಪಾಸ್ಟೇ ಬನ್ನಿ ನಮಗೆ ಪ್ರೇಯರ್ ಮಾಡಿ ಅಂದರೆ, ನೀವು ಯಾವ ಚರ್ಚಿಗೆ ಹೋಗ್ತೀರಾ, ನೀವು ಯಾವ ಡಿನಾಮಿನೇಷನ್ ಅಂತ ನಾನು ಕೇಳಲ್ಲ. ನಿಮಗೋಸ್ಕರ ಪ್ರಾರ್ಥನೆ ಮಾಡಬೇಕಾ, ಪ್ರಾರ್ಥನೆ ಮಾಡ್ತೇನೆ ಅಷ್ಟೇ. ಅದರಿಂದ ಮಾತನಾಡದೆ ಅವರು ಬಂದರು. ನನ್ನ ಹಾಗೆ ಕೆಲವು ಸೇವಕರಿದ್ದಾರೆ, ನನ್ನ ಹಾಗೆ ಕೆಲವರು ಇದ್ದಾರೆ, ಬಟ್ ಕೆಲವರು ಪ್ರತಿಯೊಂದರಲ್ಲಿ ಗೆರೆ ಗೀಚುವಂಥವರು ಕೂಡ ಇದ್ದಾರೆ. ಇರಲಿ, ಅದು ಅವರಿಷ್ಟ. ಈಗ ಅದಕ್ಕೆ ಕೊರ್ನೇಲ್ಯನು, ನಾನು 4 ದಿವಸಗಳ ಹಿಂದೆ ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ದೇವರ ಪ್ರಾರ್ಥನೆಯನ್ನು ಇಷ್ಟು ಹೊತ್ತಿನವರೆಗೂ ನನ್ನ ಮನೆಯಲ್ಲಿ ಮಾಡುತ್ತಿದ್ದಾಗ ಅವನಿಗಾದಂಥ ದರ್ಶನವನ್ನು ಹೇಳ್ತಾ ಇದ್ದಾನೆ. ಈ ರೀತಿ ಒಬ್ಬರು ಬಂದು ನನಗೆ, ಕೊರ್ನೇಲ್ಯನೇ, ನಿನ್ನ ಪ್ರಾರ್ಥನೆ ಕೇಳಿದ್ದೀನಿ, ನಿನ್ನ ದಾನ ಧರ್ಮ ನೋಡಿದ್ದೀನಿ, ದೇವರ ಸನ್ನಿಧಾನಿಗೆ ಅದು ನೆನಪು ಬಂದಿದೆ, ನೀನು ಯೊಪ್ಪಕ್ಕೆ ಕಳುಹಿಸಿ ಪೇತ್ರನನ್ನು ಕರೆಯಿಸು, ಅವನು ಸಿಮೋನನ ಮನೆಯಲ್ಲಿದ್ದಾನೆ,
ಅವನು ಅಲ್ಲಿಂದ ಬರ್ತಾನೆ. 33ನೇ ವಚನಕ್ಕೆ, ನಾನು ತಡ ಮಾಡದೆ ನಿನ್ನ ಹತ್ತಿರ ಕಳುಹಿಸಿದೆನು, ನೀನು ಬಂದಿದ್ದು ಉಪಕಾರವಾಯಿತು. ಈಗಿರುವುದರಿಂದ ಪೇತ್ರನಿಗೂ ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ, ಕೊರ್ನೇಲನಿಗೂ ಗೊತ್ತಿಲ್ಲ ಪೇತ್ರನ ಏನು ಮಾತಾಡ್ತಾನೆ ಅಂತ. ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಅದಕ್ಕೆ ಈಗ ಪೇತ್ರನ ಕೇಳ್ತಾ ಇದ್ದಾನೆ, ನನ್ನನ್ನು ಯಾಕೆ ಕರೆಸಿದ್ರಿ ನೀವು? ಕೊರ್ನೇಲ ಹೇಳ್ತಾನೆ, ನನಗೇನು ಗೊತ್ತು, ದೇವರಾತ್ಮನ ಹೇಳಿದ ಕರೆಸುವಂತ ಕರೆಸಿದ್ದೀನಿ ಅಷ್ಟೇ ಅಂದ. ನೀನು ಬಂದದ್ದು ಉಪಕಾರವಾಯಿತು. ಈಗಿರುವುದರಿಂದ ಕರ್ತನು ನಿನಗೆ ಅಪ್ಪಣೆ ಕೊಟ್ಟಿರುವ ಎಲ್ಲ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಈಗ ದೇವರ ಸನ್ನಿಧಾನದಲ್ಲಿ ಕೂಡಿದ್ದೇವೆ ಅಂದನು. ನಮಗೆ ಗೊತ್ತಿಲ್ಲ ಅಯ್ಯ, ನಾವು ಅನ್ಯರು. ಕೊರ್ನೇಲ ಹೇಳೋ ಮಾತು, ನಾವು ಅನ್ಯರು, ನೀವು ಯಹೂದ್ಯರು, ನೀವು ಕರ್ತನಿಂದ ಸುವಾರ್ತೆಯನ್ನು ಹೊಂದಿದವರು, ನಿಮ್ಮ ಕಡೆಯಿಂದ ನಾವು ಕೇಳಿಸ್ಕೊಳ್ಳೋಕ್ಕೆ ನಾವು ಬಂದಿದ್ದೀವಿ. ನೀವೇನು ಬೋಧಿಸ್ತೀರೋ, ದೇವರಾತ್ಮನು ಏನು ಬೋಧಿಸ್ತಾನೋ ಅದು ಕೇಳೋದಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳುವಾಗ ದೇವರಾತ್ಮನು ಮೊದಲನೇದಾಗಿ ಅಲ್ಲಿ ನಾವು ನೋಡುತ್ತೇವೆ, ಆಗ ಪೇತ್ರನು ಉಪದೇಶ ಮಾಡಲಾರಂಭಿಸಿ ಹೇಳಿದ್ದೇನೆಂದರೆ, ಈಗ ಕೊರ್ನೇಲನು ಅವನ ಜೊತೆಯಲ್ಲಿ ಅನೇಕರಿದ್ದಾರೆ. ನಾವು ವಾಕ್ಯದಲ್ಲಿ ನೋಡಿದೆವು, ಕೊರ್ನೇಲನು ಅವರ ಸ್ವಂತದವರನ್ನು, ಬಂಧುಗಳನ್ನು, ಸುತ್ತಮುತ್ತಲಿರುವಂಥ ಅನೇಕರನ್ನು ಕರೆಸಿ ಅಲ್ಲಿ ಇಳಿಸಿದ್ದಾನೆ ಬೋಧನೆಯನ್ನು ಕೇಳಲಿ ಅಂತ. ಈಗ ಮೊದಲ ಮಾತು ಪೇತ್ರನ ಹೇಳ್ತಾ ಇದ್ದಾನೆ. ಪೇತ್ರನ ಮನಸ್ಸಲ್ಲಿ ಏನಿತ್ತು ಗೊತ್ತಾ? ಫಸ್ಟು ಈ ಸುವಾರ್ತೆ ನಮಗೆ ಮಾತ್ರ, ಇದನ್ನು ನಾವು ಯಹೂದ್ಯರಿಗೆ ಬಿಟ್ಟು ಅನ್ಯರಿಗೆ ನಾವು ಹೇಳಬಾರ್ದು ಅಂತ ಇತ್ತು. ಆದರೆ ದೇವರಾತ್ಮನು ಹೇಳ್ದ, ನನಗೆ ನೀವು ಬೇರೆ ಅಲ್ಲ, ಅವರು ಬೇರೆ ಅಲ್ಲ, ಎಲ್ಲರೂ ಒಂದೇ, ಎಲ್ಲರೂ ನನ್ನ ಮಕ್ಕಳೇ. ಆದರೆ ಅದರಲ್ಲಿ ಯಾರು ನನ್ನನ್ನು ಅಂಗೀಕರಿಸ್ತಾರೋ ಅವರು ನನ್ನ ಸ್ವಾಸ್ಥ್ಯವಾಗ್ತಾರೆ ಅಂತ ಹೇಳ್ತಾರೆ. ಪ್ರೀತಿವಚನವೇ, ನಾವು ಸಣ್ಣ ಮಕ್ಕಳನ್ನು ಮಕ್ಕಳೇ ಅಂತೀವಿ, ಅಂದರೆ ಅವ್ರು ನಮ್ಮ ಮಕ್ಕಳಲ್ಲ. ಆದರೆ ನಮ್ಮ ಮಕ್ಕಳನ್ನು ನನ್ನ ಮಗ, ನನ್ನ ಮಗಳು ಅಂತ ಹೇಳ್ತೇವೆ. ಎಲ್ಲರೂ ಮಕ್ಕಳೇ, ಎಲ್ರಿಗೂ, ಸಣ್ಣ ಮಕ್ಕಳು ಎಲ್ಲರಿಗೂ. ಹಾಗೆ ದೇವರು ಹೇಳೋದು, ಎಲ್ಲರೂ ನನ್ನ ಮಕ್ಕಳೇ, ಆದರೆ ಕೆಲವರು ನನ್ನ ಪ್ರಿಯ ಮಕ್ಕಳು. ಇವತ್ತು ನೀವು ನಾನು ಅನ್ಯರಾಗಿದ್ದೆವು, ಅಂಧಕಾರದಲ್ಲಿದ್ದೆವು, ದೇವರಿಗೆ ದೂರವಾಗಿದ್ದೆವು. ಆದರೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಹಲ್ಲೆಲೂಯಾ. ದೇವರು ಇವತ್ತು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನಿಮ್ಮ ಮನೆಯ ಒತ್ತಡ, ನಿಮ್ಮ ಮನೆಯಲ್ಲಿ ನಂಬಿಕೆ ಇಲ್ಲ, ಕೆಲವರಿಗೆ ಅರ್ಥ ಆಗಲ್ಲ, ಕೆಲವರು ಒಪ್ಪಿಕೊಳ್ಳಲ್ಲ, ನೀವು ಇನ್ನೂ ಹಿಂದೂ ಆಗಿದ್ದೀರಾ. ಕೆಲವರು ನಮಗೆ ಹೇಳೋದು, ನಾನು ಹಿಂದೂ ಆಗಿದ್ದರೆ, ನಾನು ಮುಸ್ಲಿಂ ಆಗಿದ್ದರೆ, ನಾನು ಜೈನ, ನಾನು ಬುದ್ಧ, ನಾನು ದೇವರನ್ನೇ ನಂಬಲ್ಲ ಅಂದರೆ ದೇವರು ನನ್ನನ್ನು ಕೂಡ ಪ್ರೀತಿಸ್ತಾರಾ? ಎಸ್ ನಾನು ಹೇಳೋದೇನೆಂದರೆ, ಪೇತ್ರನ ಹೇಳಿದ ಮಾತು ನಾನು ಹೇಳ್ತಾ ಇದ್ದೀನಿ. ನನಗಂತೂ ಯಾವ ಮನುಷ್ಯನು ಒಲೆಯನು, ಇವನು ಒಲೆಯವನು ಅಂದರೆ ಕೆಟ್ಟವನು, ಇಲ್ಲವೇ ದುಷ್ಟನು, ಪಾಪಿ, ಇಲ್ಲವೇ ಇವನು ಅಶುದ್ಧನು ಅಂತ ಹೇಳೋ ಕೆಲಸ ನಂದಲ್ಲ. ಯಾಕೆಂದರೆ ದೇವರು ಪಕ್ಷಪಾತಿ ಅಲ್ಲ ಎಂದು ನೇರವಾಗಿ ಹೇಳುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ನೋಡಿ, ಜನರನ್ನ ಪಕ್ಷಪಾತ ಮಾಡೋರಿರ್ತಾರೆ. ಕೆಲವು ಸಾರಿ ಹೇಳ್ತಾರೆ, ಫಸ್ಟು ನಮ್ಮೂರವರು ಮುಖ್ಯ, ಫಸ್ಟು ನನ್ನ ಕಾನ್ಸ್ಟಿಟ್ಯೂಷನ್ ಇರುವಂಥವ್ರು ಮುಖ್ಯ, ಫಸ್ಟು ನನ್ನ ರಾಜ್ಯ ಮುಖ್ಯ, ಫಸ್ಟು ನನ್ನ ಜನ ಮುಖ್ಯ ಅಂತ ಕೆಲವರು ರಾಜಕೀಯ ವ್ಯಕ್ತಿಗಳು, ಅದೆಲ್ಲ ಅಧಿಕಾರಿಗಳು ಹೇಳ್ತಾ ಇರ್ತಾರೆ. ದೇವರು ಫಸ್ಟು ಇವರು, ಫಸ್ಟು ಅವರು ಅಲ್ಲ, ಎಲ್ಲ ದೇವ ಜನರು, ಎಲ್ಲ ಮಕ್ಕಳು, ಮನುಷ್ಯನಾಗಿ ಇರುವ ಪ್ರತಿ ಜೀವಿಯು ದೇವರ ಸ್ವರೂಪ. ಇವತ್ತು ಪ್ರಿಯ ಜನರೇ, ನಾನು ಇನ್ನೂ ಹೆಚ್ಚು ದೇವರಲ್ಲಿ ಬೆಳೆದಿಲ್ಲ, ನನಗೆ ವಾಕ್ಯ ಗೊತ್ತಿಲ್ಲ, ನನಗೆ ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ, ನಾನು ಇನ್ನೂ ಈಗ ಹಿಂಗಿದ್ದೀನಿ, ದೇವರು ನನ್ನನ್ನು ಪ್ರೀತಿ ಮಾಡ್ತಾರಾ? ದೇವರು ನನಗೆ ಖಂಡಿತ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ನಾನು ಹೇಳ್ಬೋದು, ಇಲ್ಲ 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 ದೇವರು ಹಂಗೆ, ದೇವರು ಹಿಂಗೆ ಅಂತ. ಆ್ಯಕ್ಚುಲಿ ನಾನು ರಾಂಗ್ ಆಗ್ತೀನಿ. ದೇವರನ್ನು ಲಿಮಿಟ್ ಮಾಡಲಿಕ್ಕೂ, ದೇವರು ಯಾವುದನ್ನು ಇಷ್ಟಪಡ್ತಾರೆ, ಯಾವುದನ್ನು ತಿರಸ್ಕಾರ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಯಾರು? ದೇವರ ವಾಕ್ಯ ಹೇಳುತ್ತದೆ, ಪ್ರತಿಯೊಂದು ಮನುಷ್ಯನು ದೇವರ ಸ್ವರೂಪ. ಹಾಗಾದರೆ ದೇವರು ಪ್ರತಿಯೊಬ್ಬರನ್ನು ಪ್ರೀತಿಸ್ತಾರೆ.
ದೇವರು ಬಲಹೀನರನ್ನು ಪ್ರೀತಿಸ್ತಾರೆ. ದೇವರು ಬಲಹೀನರನ್ನು ಪ್ರೀತಿಸ್ತಾರೆ. ನಿನ್ನ ಬಲಹೀನತೆ ಏನೇ ಆಗಿರಬಹುದು, ದೇವರು ನಿನ್ನ ಬಲಹೀನತೆ ಶರೀರ ಭಾವವನ್ನು ನೋಡೋದಿಲ್ಲ. ಕೆಲವರು ಅಂದುಕೊಳ್ತಾರೆ, ಕೆಲವರು ಬಂದ್ಬಿಟ್ಟು ಹೇಳಿದರು, ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಯಾರು ತಪ್ಪು ಮಾಡಿದ್ದಾರೆ? ಇವರ ಅಪ್ಪ ಅಮ್ಮನ? ಇವನೇ ತಪ್ಪು ಮಾಡಿದಾನ? ಇವನು ಕುರುಡನಾಗಿ ಹುಟ್ಟಿದ್ದಾನೆ. ಕೆಲವರು ಹೇಳ್ತಾರೆ, ದೇವ್ರಿಗೆ ಶಾಪ ಇದೆಲ್ಲ, ಕುಂಟನಾಗಿ ಹುಟ್ಟವನೇ, ಕುರುಡನಾಗಿ ಹುಟ್ಟವನೇ. ನೋ, ಅಲ್ಲ, ಹಾಗಲ್ಲ. ಹೌದು, ರೀಸನ್ ಇರ್ಬೋದು, ಅದಿಲ್ಲ ಅಂತಲ್ಲ, ಅಂದರೆ ಪೂರ್ತಿಯಾಗಲ್ಲ. ಆದರೆ ದೇವರು ಯಾರಿಗೂ ಆ ರೀತಿಯಾಗಿ ಪಕ್ಷಪಾತ ಮಾಡುವಂಥವನು ಅಲ್ಲ ಎಂದು ದೇವರು ವಾಕ್ಯ ಹೇಳ್ತದೆ. ಕೆಲವು ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ, ಆಮೇಲೆ ಮುಂದಕ್ಕೆ ಹೋಗೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅಲ್ಲಿ ಹೇಳುತ್ತದೆ 10ನೇ ವಾಕ್ಯದಿಂದ, ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೂ ಪ್ರಭಾವವು, ಮಾನವೂ, ಮನಃಶಾಂತಿಯು ಉಂಟಾಗುವು ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರಿಗೆ ಸಹ ದೇವರಿಗೆ ಪಕ್ಷಪಾತವಿಲ್ಲ ಎಂದು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಈಗ ಒಂದು ಮದುವೆ ಛತ್ರಕ್ಕೆ ಬರ್ತೇವೆ, ಪಂಕ್ತಿಗೆ ಬರ್ತೇವೆ. ಫಸ್ಟ್ ಬಂದವರು ಮಾತ್ರ ಇಂಪಾರ್ಟೆಂಟು, ಆಮೇಲೆ ಪಂಕ್ತಿ ಕೂತ್ಕೊಂಡವ್ರು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾರು ಮದುವೆಗೆ ಬರ್ತಾರೋ ಮೊದಲು ಬರ್ತಾರೋ ಅವರು ಮೊದಲನೇ ಪಂಕ್ತಿ, ಆಮೇಲೆ ಬರುವವರು 2ನೇ ಪಂಕ್ತಿ. ಅದರ ಅರ್ಥ 2ನೇ ಪಂಕ್ತಿಗೆ ಕೂತ್ಕೊಂಡವರು 2 ಸೆಕೆಂಡು, ಅವರು ಥರ್ಡು, ಇವರೇ ಫಸ್ಟು, ಇವರೇ ಒಳ್ಳೆಯವರು ಅಂತಲ್ಲ. ಆ ಊಟದಲ್ಲಿ ಪಾಲು ಹೊಂದುವ ಪ್ರತಿಯೊಬ್ಬರೂ ಅರ್ಹರೇ. ಇವತ್ತು ಸಂಜೆ ಲೈವ್ ಬರೋಕ್ಕೆ ಮುಂಚೆ ನನ್ನ ಮಗಳೊಂದು ಮಾತು ಹೇಳ್ತಾ ಇದ್ಲು, ಡ್ಯಾಡಿ ಸ್ಕೂಲ್ ಡ್ಯಾನ್ಸ್ಗೆ ನನ್ನನ್ನು ಸೆಲೆಕ್ಟ್ ಮಾಡಲಿಲ್ಲ. ನಾನು ಹೇಳಿದೆ, ಏನಾಯಿತು? ಒಬ್ಬ ಆಕೆಯನ್ನು, ನನ್ನ ಫ್ರೆಂಡನ್ನು ಸೆಲೆಕ್ಟ್ ಮಾಡಿದ್ರು, ಆಕೆಯನ್ನು ಅವರು ಫ್ರಂಟಲ್ಲಿ ನಿಲ್ಲಿಸಿದ್ದಾರೆ. ನಾವೆಲ್ಲ ಹಿಂದ್ಗಡೆ ನಿಂತೀವಿ. ಅವ್ರು ಹಿಂಗೆ ಕರೀತಾಳೆ, ಆಗ ನಾವು ಮುಂದೆ ಬಂದು ಡ್ಯಾನ್ಸ್ ಮಾಡಬೇಕು. ಅವಳನ್ನು ಯಾಕೆ ಸೆಲೆಕ್ಟ್ ಮಾಡಬೇಕು? ನಾನು ಚೆನ್ನಾಗಿ ಮಾಡ್ತೀನಲ್ವ, ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡಲ್ಲ? ಆಗ ನಾನೊಂದು ವಿಷಯ ಹೇಳಿದೆ, ನಿಮ್ಮ ಸ್ಕೂಲಲ್ಲಿ ಸೆಲೆಕ್ಟ್ ಆಗದೇ ಇರೋರು ಇನ್ನೂ ಇದ್ದಾರವಾ ಅಂದೆ. ಇದ್ದಾರೆ. ನೀವು ಡ್ಯಾನ್ಸ್ ಆಡೋರು, ನೀವು ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಳ್ತೀರಾ? ಹೌದು. ಮತ್ತೆ ಸ್ಟೇಜ್ ಮೇಲೆ ಇದ್ದೀರಾ, ಸೆಲೆಕ್ಟ್ ಆಗಿದ್ದೀರಾ, ನಿಮಗಿಂತ ಸೆಲೆಕ್ಟ್ ಆಗದವರು ಇದ್ದಾರೆ, ಅವ್ರನ್ನೂ ನೋಡಬೇಕಲ್ವಾ? ನಿನಗಿಂತ ಸೆಲೆಕ್ಟ್ ಆಗದೇ ಇರೋರು ನೋವು ಪಡ್ತಾರಲ್ವಾ? ನೀನು ಮುಂದ್ಗಡೆ ಇರೋರು ನೋಡಿ ನೀವು ನೋವು ಪಟ್ಟಂತೆ ನಿನ್ನನ್ನು ನೋಡಿ ನೋವು ಪಡೋರು ಇದ್ದಾರೆ. ಸ್ಟೇಜ್ ಮೇಲೆ ಇದೆಯಾ ತಾನೆ, ನಿನಗೂ ಆಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ತಾನೆ, ಅದು ಸಾಕು. ಮುಂದೆ ಇದೆಯಾ, ಹಿಂದೆ ಇದೆಯಾ, ಎಲ್ಲಿದೆಯಾ ಮುಖ್ಯ ಅಲ್ಲ. ಹೌದು, ಆಕೆಗೆ ಟ್ಯಾಲೆಂಟ್ ಇರ್ಬೋದು. ಇಲ್ಲ, ಅವಳು ನನಗಿಂತ ಚೆನ್ನಾಗಿ ಆಡಲ್ಲ. ಪ್ರತಿಯೊಬ್ಬರು ಹಂಗೆ ಅನ್ನೋದು. ಇಲ್ಲ, ನಾನೇ ಬೆಸ್ಟ್ ಅಂತ ಹೇಳ್ತಾರೆ. ಇರಲಿ, ಆದರೆ ನಾವು ಅಂದ್ಕೊಳ್ಳೋದು ಅದೇ ರೀತಿಯೇ. ಅವರೇನು, ಯಹೂದ್ಯರೇನು, ಕ್ರಿಶ್ಚಿಯನ್ಸ್ ಏನು, ಬೇರೆಯವರೇನು, ಪ್ರೇರೇ, ಕೆಲವು ಡಿನಾಮಿನೇಷನು, ಕೆಲವು ಪಾಸ್ಟರ್ಗಳು, ಕೆಲವು ವಿಶ್ವಾಸಿಗಳು ಬೆಟರ್ ಆಗಿರ್ಬೋದು ನಮಗಿಂತ. ಆದರೆ ನಾವು ಕೂಡ ಸ್ಟೇಜ್ ಮೇಲೆ ಇದ್ದೀವಿ, ನಾವು ಕೂಡ ಪರಲೋಕದಲ್ಲಿರ್ತೇವೆ. ದೇವರಿಗೆ ಸ್ತೋತ್ರ. ಅವರು ಯಾಕೆ, ಇವರು ಯಾಕೆ ಅನ್ನುವಂಥದ್ದು ನಮಗೆ ಬೇಕಾಗಿಲ್ಲ. ನಾವು ದೇವರ ದೃಷ್ಟಿಯಲ್ಲಿ ಇದ್ದೇವಾ ಎಂಬುದು ಬಹಳ ಮುಖ್ಯ. ದೇವರು ಆ ರೀತಿಯಾಗಿ ಬೇಕಂತ ಪಕ್ಷಪಾತ ಮಾಡುವಂಥವನು ಅಲ್ಲ. ಟೀಚರ್ಸು ಚೆನ್ನಾಗಿ ಯಾರು ಆಡ್ತಾರೋ ಅದನ್ನು ಕಂಡುಹಿಡ್ಕೊಂಡು ಒಬ್ಬರನ್ನ ಮುಂದೆ ನಿಲ್ಲಿಸ್ಬೋದು. ನಾವಾಗ ತಿಳ್ಕೋಬೇಕು, ಇಲ್ಲ ನಮ್ಮ ಮಕ್ಕಳು ತಿಳ್ಕೋಬೇಕು. ಒಂದು ವೇಳೆ ಅವರು ಬೆಟರ್, ನಾನು ನಮ್ಮ ಮಕ್ಕಳಿಗೆ ಯಾವಾಗ ಹೇಳ್ತಾ ಇರ್ತೀನಿ, ನಮಗೆ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಏನೂ ಇಲ್ಲ, ಸೆಕೆಂಡ್ ರ್ಯಾಂಕ್ ಬರಬೇಕು ಅಂತ ಇಲ್ಲ, ಆದರೆ ನೀವು ಕೂಡ ಒಳ್ಳೆ ಅಂಕ ಪಡಿಬೇಕು ಅಂತ ನಮಗೆ ಆಸೆ ಇದೆ. ರ್ಯಾಂಕೇ ಬರಬೇಕು ನೋ. ಎಲ್ಲ ತಂದೆ ತಾಯಿಗಳು ನಮ್ಮ ಮಕ್ಕಳೇ ಫಸ್ಟ್ ರ್ಯಾಂಕ್ ಬರಬೇಕು ಅಂದರೆ ಯಾರ ಆಸೆ ನೆರವೇರ್ತದೆ? ಎಷ್ಟು ಜನರನ್ನ ಫಸ್ಟ್ ರ್ಯಾಂಕ್ ಅಂತ ನಾವು ಇದು ಮಾಡೋಕ್ಕಾಗುತ್ತೆ? ಬೇಕಾಗಿಲ್ಲ. ಇರಲಿ, ಫಸ್ಟ್ ರ್ಯಾಂಕಲ್ಲೇ ಒಂದು 10 ಜನ ಇರಲಿ, ಸೇಮ್ ಅಂಕ ಪಡ್ಕೊಂಡು, ನೋ ಪ್ರಾಬ್ಲಮ್. ಅದರಲ್ಲಿ ನಾನೇ ಇರಬೇಕು ಅನ್ನೋದು ಸ್ವಾರ್ಥ, ಪಕ್ಷಪಾತ ತೋರಿಸೋದು ಅಲ್ಲ.
ಈಗ ಈ ವಾಕ್ಯ ಹೇಳ್ತಾ ಇದೆ ರೋಮ 2:11 ದೇವರು ಪಕ್ಷಪಾತಿ ಅಲ್ಲ ಎಂದು ಹೇಳ್ತಾ ಇದೆ. ಪ್ರಿಯ ಜನವೇ, ದೇವರು ಯಾವತ್ತೂ ಕೂಡ ಒಂದು ವಾಕ್ಯ ನಾವು 2 ಪೂರ್ವಕಾಲ ವೃತ್ತಾಂತದ ಅಧ್ಯಾಯ ಅದರ 2 ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಮಾತು ಈ ರೀತಿಯಾಗಿದೆ. 2 ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 7ನೇ ವಚನ. ಈಗಿರುವಲ್ಲಿ ನಿಮಗೆ ಯೆಹೋವನ ಭಯವು ಇರಲಿ, ನಿಮ್ಮ ದೇವರಾದ ಯೆಹೋವನಲ್ಲಿ ಅನ್ಯಾಯವು ಮುಖದಾಕ್ಷಣ್ಯವು, ಅದು ಒಳ್ಳೆ ಪದ ಆಕ್ಚುಲಿ ಹೇಳಬೇಕಾದ್ರೆ, ಅನ್ಯಾಯವು ಮುಖದಾಕ್ಷಣ್ಯವು ಲಂಚ ತಿನ್ನುವುದು ಇಲ್ಲವಾದದರಿಂದ ಜಾಗರೂಕತೆಯಿಂದ ಕೆಲಸ ಮಾಡಿರಿ ಎಂದು ಎಚ್ಚರಿಸಿದರು. ನೀವು ಕೆಲಸ ಮಾಡಿರಿ, ದೇವರಿಗೆ ಮುಖದಾಕ್ಷಣ್ಯ ಇಲ್ಲ. ಅಂದರೆ ಏನು? ಕೆಲವು ಸಾರಿ ಏನು ಮಾಡಿದ್ರು, ಉದಾಹರಣೆಗೆ ನಮ್ಮ ಮಕ್ಕಳಾದರೆ ನಮಗೆ ಒಂದು ಸ್ವಲ್ಪ ಕನಿಕರ ಪ್ರೀತಿ ಜಾಸ್ತಿ ಇರ್ತದೆ ಅಲ್ವಾ? ನಾವು ಕೆಲವು ಸಾರಿ ಕೆಲವು ಕಡೆ ಮುಖದಾಕ್ಷಣ್ಯ ತೋರಿಸ್ಬೋದು. ಇವ್ರು ನಮ್ಮವರು, ಯಾರಾದರೂ ನಮ್ಗೆ ಇಷ್ಟ ಇಲ್ಲ ಅಂದರೆ ಅವರಿಗೆ ನಾವು ಸರಿಯಾಗಿ ಪ್ರೀತಿ ತೋರಿಸಲ್ಲ, ನಾವು ಅವರಿಗೆ ಸರಿಯಾಗಿ ಕೊಡಲ್ಲ. ಆದರೆ ದೇವರು ಆಗಲ್ಲ. ದೇವರು ಮುಖದಾಕ್ಷಣ್ಯ ಮಾಡುವವನಲ್ಲ. ದೇವರಿಗೆ ಇನ್ನೊಂದು ಪದ ನೋಡಿ ಅಲ್ಲಿ ಹೇಳ್ತಾ ಇರುವಂಥದ್ದು ಏನಂದರೆ, ಲಂಚ ತಿನ್ನುವುದೂ ಇಲ್ಲ ಅಂತೆ. ಕೆಲವು ಸಾರಿ ದೇವರಿಗೆ ಲಂಚ ಕೊಡೋರು ಇರ್ತಾರೆ. ಕ್ರೈಸ್ತತ್ವದಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಒಂದು ವೇಳೆ ಇರ್ಬೋದು. ಕೆಲವು ಸಾರಿ ಕೆಲವರು ಹೇಳ್ತಾರೆ, ನಾನು ದಶಂಭಾಗ ಕೊಟ್ಟಿದ್ದೀನಿ, ನಾನು ಕಾಣಿಕೆ ಕೊಟ್ಟಿದ್ದೀನಿ. ಕೆಲವರು ಏನಂತ ಕೊಡ್ತಾರೆ ಅಂದರೆ, ನಾವಿದು ಕೊಟ್ಟಿರುವುದರಿಂದ ದೇವರ ಆಶೀರ್ವಾದ ಮಾಡಲೇಬೇಕು ಅಂತ ಅಂದ್ಕೊಳ್ತಾರೆ. ಹಂಗಲ್ಲ. ದೇವರು ನೀನು ಕೊಟ್ಟಿದೆಯಾ ಲಂಚ, ನಿನ್ನ ಸ್ಪೆಷಲ್ ಕ್ಯಾಟಗರಿಗೆ ಹಾಕ್ತೀನಿ ಅಂತ ಹೇಳೋ ದೇವರಲ್ಲ ದೇವರು. ಅದು ಅವರವರ ಮನಸ್ಸಿಗೆ ಸಂಬಂಧಪಟ್ಟಂತೆ ಅವರು ಮಾಡ್ತಾರೆ. ಆದರೆ ಈ ಕೆಲವರು ಅಂದ್ಕೊಳ್ಳೋದು, ನಾನು ದೇವರಿಗೆ ಕೊಟ್ಟಿದ್ದೀನಿ, ಕೆಲವರಿಗೆ ಕೊಟ್ಟಿದ್ದೀನಿ ಅಂತ. ಕೆಲವರಿಗೆ ಸೇವಕರಿಗೆ ಕೊಟ್ಟಿರೋದು ಕೂಡ ಹೇಳ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾ ಇರ್ತಾರೆ. ನಾನು ಅವ ಪಾಸ್ಟ್ರಿಗೆ ಇಷ್ಟು ಕೊಟ್ಟಿದ್ದೀನಿ, ಇಷ್ಟು ಮಾಡಿದ್ದೀನಿ, ಇಲ್ಲ ಸಭೆಗೆ ಕೊಟ್ಟಿದ್ದೀನಿ, ಇಲ್ಲ ಹಂಗೆ ಕೊಟ್ಟಿದ್ದೀನಿ. ನಾವು ಸೇವೆಗೆ ಅಂತ ಮಾಡುವುದಾದರೆ ಅದು ಹೇಳ್ಕೊಂಡ್ರೆ ಅದರ ಪ್ರತಿಫಲ ಬರಲ್ಲ. ನಿಮ್ಗೆ ಹೆಸರು ಬರ್ಬೋದು, ಓ ಹೌದಾ ನೀವಾ, ಹೌದು ಹಂಗೆ ಮಾಡ್ತೀರಾ ನೀವು, ಓ ಗುಡ್ ಒಳ್ಳೇದು ಅನ್ಬೋದೇನೋ, ಅಪ್ರಿಷಿಯೇಟ್ ನಾವು ಮನುಷ್ಯರಿಂದ ತೆಗೆದುಕೊಳ್ಬೋದೇನೋ. ದೇವರು ಹೇಳ್ತಾರೆ, ನಿನಗೆ ಬರಬೇಕಾದ ಪ್ರತಿಫಲ ಅಲ್ಲೇ ಬಂದಾಯಿತು. ನಿನಗೆ ಪ್ರತಿಫಲ ಬರಬೇಕಾ? ನಿಸ್ವಾರ್ಥವಾಗಿ ಪ್ರೀತಿಯಿಂದ ನೀನು ಮಾಡೋದನ್ನು ಮಾಡು. ನಿನಗೆ ಆಶೀರ್ವಾದ ಬರಬೇಕಾಗಿರುವುದು ದೇವರಿಂದ. ಈಗ ಇಲ್ಲಿ ದೇವರು ಓಕೆ ಕೊಟ್ಟವ್ರನ್ನ ಒಂದು ರೀತಿ, ಕೊಡದೇ ಇರೋರನ್ನ ಒಂದು ರೀತಿಯಾಗಿ ನೋಡುವಂಥ ಪಕ್ಷಪಾತಿನೂ ಅಲ್ಲ. ಕೆಲವರು ಬರಿಗೈಯಲ್ಲಿ ದೇವರ ಹತ್ರ ಬರ್ಬೋದು. ಇವತ್ತು ನೀನು ಬರಿಗೈಯಲ್ಲಿ ಬಂದಿರ್ಬೋದು, ಮತ್ತೆ ನೀನು ಬರಿಗೈಯಲ್ಲಿ ಬರುವಂತೆ ದೇವರು ಮಾಡುವವನಲ್ಲ. ಬರಿಯಲ್ಲಿ ಬಂದು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ, ಸಾರಿ ಇದು ಹೇಳಬಾರ್ದು, ಆ ರೀತಿ ಹೇಳಬಾರ್ದು. ಎಷ್ಟೋ ಸಾರಿ ನಾನು ಚರ್ಚ್ಗೆ ಹೋಗಿ ಏನೂ ಇಲ್ಲದೆ, ಕಾಣಿಕೆ ಇಲ್ದಿರ ನಾನು ಸುಮ್ಮನೆ ಬಂದಿದ್ದೀನಿ. ಅಂದರೆ ಆ ಪರಿಸ್ಥಿತಿ ಇತ್ತು ನಮಗೆ. ಬರಿಗೈಯಲ್ಲಿ ದೇವರೇ ಇಲ್ಲವೇ ಇಲ್ಲ, ಪಾಕೆಟಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳೋದಲ್ಲ, ದೇವರೇ ನನ್ನ ಹತ್ರ ಇಲ್ಲ ಇವತ್ತು. ನಾನು ಹೇಳಿದ್ದೀನಲ್ಲ, ನನ್ನ ಸಾಕ್ಷಿ. ಕೆಲವು ಸಾರಿ ನಾವು 20-30 ರೂಪಾಯಿ ಇತ್ತು ಅಂತ ಹೇಳಿದ್ರೆ, ಆಗ ಅರ್ಧ ಲೀಟ್ರ್ ಪೆಟ್ರೋಲ್ ತೆಗೆದುಕೊಂಡು ಗಾಡಿಗೆ ಹಾಕ್ಕೊಂಡು ಇಳಿಜಾರಲ್ಲಿ ಆಫ್ ಮಾಡಿ ಆಮೇಲೆ ಓಡಿಸ್ಕೊಂಡೋಗಿ ಪೆಟ್ರೋಲ್ ಆಗೋಗುತ್ತೆ ಅಂತ ಹೇಳಿ ಹಳ್ಳಿ ಸೇವೆ ಮಾಡಿ ಬರ್ತಾ ಇದ್ವಿ. ಚರ್ಚಲ್ಲಿ ಕೂತ್ಕೊಂಡು ಅಲ್ಲಿ ಪ್ರೇಯರ್ ನಡೆಸುವಾಗ ಕಾಣಿಕೆ ಕಾಸಿಲ್ಲ, ಅಂಥ ಪರಿಸ್ಥಿತಿಗಳಿರ್ತದೆ. ದೇವರು ಅದೇ ಸ್ಥಿತಿಯಲ್ಲಿ ನಮ್ಮನ್ನು ಇಡಲ್ವಲ್ಲ. ಅದು ಇದ್ದೂ ಇಲ್ಲ ಅಂತ ಹೇಳಿದರೆ ಅದು ಬೇರೆ ವಿಷಯ. ಇರಲಿ, ನಾವು ಹಣದ ವಿಷಯ ಅಲ್ಲ ನಾನು ಹೇಳ್ತಾ ಇರೋದು. ಕೆಲವು ಸಾರಿ ಆ ರೀತಿಯಾಗಿ ದೇವರು ನಮ್ಮ ಜೀವಿತವನ್ನು ನೋಡಿದ್ದಾರೆ, ಆದರೆ ದೇವರು ಅದೇ ಪರಿಸ್ಥಿತಿಯಲ್ಲಿ ನಮ್ಮನ್ನು ಇಡೋದಿಲ್ಲ. ಯೇಸು ಸ್ವಾಮಿಯು ಅವರ ಶಿಷ್ಯರು ದೇವಾಲಯದಲ್ಲಿ ಕುಳಿತುಕೊಂಡು ನೋಡ್ತಾ ಇದ್ರು, ಎಲ್ಲ ಕಾಣಿಕೆ ಹಾಕೋದನ್ನು ನೋಡ್ತಾ ಇದ್ರು. ಒಬ್ಬ ವಿಧವೆ ಬಂದು 2 ಕಾಸನ್ನು ಮಾತ್ರ ಹಾಕಿದ್ರು. ದೇವರು ಆಕೆಯನ್ನು ನೋಡಿಬಿಟ್ಟು ಶಿಷ್ಯರಿಗೆ ಹೇಳ್ತಾನೆ, ನೋಡ್ರಿ, ಆಕೆ ಎಲ್ಲರಿಗಿಂತ ಹೆಚ್ಚಾದದ್ದನ್ನು ಹಾಕಿದ್ದಾಳೆ,
ಹಾಗಾದರೆ ದೇವರೇನು ಪಕ್ಷಪಾತ ತೋರಿಸ್ತಾ ಇದ್ದಾನಾ? ಆಕೆ ಹಾಕಿರೋದು ಕಡಿಮೆ ಪಕ್ಷಪಾತ ತೋರ್ಸೋಕ್ಕೆ. ಜಾಸ್ತಿ ಹಾಕಿದರೆ ನೋಡು ಆಕೆ ಎಲ್ಲ ಹಾಕಿದಳು ನೋಡು ಗ್ರೇಟ್ ಅಂತ ಹೇಳಿದರೆ ಅದು ಪಕ್ಷಪಾತ. ಆದರೆ ಕಡಿಮೆ ಹಾಕಿದಾಗಲೂ ಯೇಸು ಸ್ವಾಮಿ ಆಕೆ ಹೆಚ್ಚು ಹಾಕಿದ್ದಾಳೆ ಅಂತ ಹೇಳುವುದು ಆಕೆಯ ಒಂದು ತೀರ್ಮಾನವನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯದೇವರೇ, ಇನ್ನು ಅನೇಕ ವಾಕ್ಯಗಳಲ್ಲಿ ದೇವರು ಪಕ್ಷಪಾತಿ ಅಲ್ಲ. ನೀವು ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ ಅದರ 17ನೇ ವಚನದಲ್ಲಿ ನಾವು ನೋಡುವಾಗ ನಮ್ಮ ದೇವರು ಎಂತಹ ದೇವರೆಂದರೆ ಅದರ ಕರ್ತಾದಿ ಕರ್ತನು ದೇವಾದಿ ದೇವನು, ಆತನು ಪಕ್ಷಪಾತಿಯಲ್ಲ, ಲಂಚವನ್ನು ತೆಗೆದುಕೊಳ್ಳುವುದಿಲ್ಲ. ಎಂಥ ಮಾತನ್ನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಹೇಳುತ್ತದೆ ದೇವರ ವಾಕ್ಯದಲ್ಲಿ. ಸೊ ಟೈಮ್ ಕಡಿಮೆ ಇದೆ, ನಾವು ತೆಗೆಯಲಿಕ್ಕೆ ಇರಲಿ, ಒಂದೆರಡು ವಾಕ್ಯ ತೆಗೆದು ಬಿಡ್ತೇನೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ. ಆ ವಾಕ್ಯ ಹೇಳುತ್ತದೆ, ಅನ್ಯಾಯ ಮಾಡುವವನು ತಾನು ಮಾಡಿದ ಅನ್ಯಾಯಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುವನಷ್ಟೇ, ಪಕ್ಷಪಾತವಿರುವುದಿಲ್ಲ ಎಂದು ಹೇಳ್ತದೆ. ದೇವರಲ್ಲಿ ಪಕ್ಷಪಾತ ಇಲ್ಲ, ಮನುಷ್ಯರಲ್ಲಿ ಪಕ್ಷಪಾತ ಇರಬಹುದು. ನಿಮಗೆ ಟಾಪಿಕ್ ಅರ್ಥ ಆಗಿದೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡುವಂಥ ವಿಷಯ ಏನಂದರೆ, ದೇವರು ಮನುಷ್ಯರು ನೋಡುವಂತೆ ನಮ್ಮ ಬಟ್ಟೆ, ನಮ್ಮ ಬಣ್ಣ, ನಮ್ಮ ಕುಲ, ನಮ್ಮ ಪ್ರಾಂತ್ಯ, ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಾವು ಇನ್ನೂ ದೇವರನ್ನು ನಂಬಿದ್ದೀವಾ ನಂಬಲಿಲ್ವಾ, ನಾವು ಪೂರ್ತಿ ದೇವರಲ್ಲಿ ವಿಧೇಯರಾಗಿಲ್ವಾ, ಯಾವುದನ್ನು ನೋಡಲ್ಲ. ಒಬ್ಬ ಪಾಪಿ, ಒಬ್ಬ ಮನುಷ್ಯ ದೇವರ ಕಡೆಗೆ ತಿರುಗಿಕೊಂಡ್ರೆ ಸಾಕು, ದೇವರವನ್ನು ಪ್ರೀತಿಸ್ತಾನೆ. ದೇವರು ತಳ್ಳಿ ಬಿಡುವವನಲ್ಲ. ದೇವರು ನೀನು ಸರಿಯಿಲ್ಲ ಅನ್ನುವಲ್ಲ. ಕುಷ್ಠರೋಗಿಗಳು ಯೇಸು ಸ್ವಾಮಿ ಹತ್ರ ಬಂದರು, ಒಳ್ಳೆಯ ಅಧಿಕಾರಿಗಳು ಯೇಸು ಸ್ವಾಮಿ ಹತ್ರ ಬಂದರು, ಯಾರನ್ನೂ ಆತನು ತಳ್ಳಿ ಬಿಡಲಿಲ್ಲ. ನೀಟಾಗಿ ಬಂದವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು, ಕೊಳಕಾಗಿ ಬಂದವ್ರನ್ನ ದೂರ ಕೂರಿಸ್ಲಿಲ್ಲ ದೇವರು. ರೋಗದಿಂದ ಬಂದರು, ಪ್ರಯಾಸದಿಂದ ಬಂದರು, ಐಶ್ವರ್ಯವಂತರು ಬಂದರು, ದೇವರು ಒಂದೇ ರೀತಿಯಾಗಿ ನಡ್ಕೊಂಡ್ರು. ಅದೇ ಯೇಸು ಸ್ವಾಮಿ ಇವತ್ತು ಎಲ್ಲ ಸಭೆಗಳಲ್ಲಿಯೂ ಅದೇ ಮಾಡ್ತಾ ಇದ್ದಾರೆ. ಅನ್ಯರಲ್ಲಿ ನೋಡ್ರಿ, ಕೆಲವು ಕಡೆ ಈ ಜಾಗದಲ್ಲಿ ಇವರೇ ಹೋಗಬೇಕು, ಅವ್ರು ಹೋಗ್ಬಾರ್ದು, ಅಂಥವ್ರು ಹೋಗ್ಬಾರ್ದು, ಇಂಥವ್ರು ಹೋಗ್ಬಾರ್ದು, ಇದು ಇಂಥವರಿಗೆ, ಇದು ಅಂಥವರಿಗೆ ಬರದೇ ಇಟ್ಬಿಟ್ಟಿರ್ತಾರೆ. ಇದು ಇಂಥವರಿಗೆ ಅದು ಅಂಥವರಿಗೆ, ಇಲ್ಲಿ ಇವ್ರು ಬರಂಗಿಲ್ಲ, ಅಲ್ಲಿ ಅವರು ಬರಂಗಿಲ್ಲ. ಕೆಲವು ಕಡೆ ದೇವರುಗಳ ಹತ್ರ ಹೆಂಗಸರು ಹೋಗಂಗಿಲ್ಲ, ಕೆಲವರು ಗಂಡಸರು ಬಟ್ಟೆ ಹಾಕಿ ಶರ್ಟ್ ಹಾಕೋಗಂಗಿಲ್ಲ, ಇನ್ನು ಕೆಲವರು ಕೂದಲಿದ್ದು ಹೋಗೋಂಗಿಲ್ಲ. ಓನ್ಲಿ ರಿಸ್ಟ್ರಿಕ್ಷನ್ಸ್. ಆದರೆ ಯೇಸು ಸ್ವಾಮಿ ಹತ್ರ ನೋ ರಿಸ್ಟ್ರಿಕ್ಷನ್ಸ್. ದೇವರು ಪಕ್ಷಪಾತ ಮಾಡುವನಲ್ಲ, ಪ್ರತಿಯೊಬ್ಬರನ್ನು ಪ್ರೀತಿಸುವ ದೇವರು. ಇವತ್ತು ಒಂದೇ ಮಾತು ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮನ್ನು ದೇವರು ಪ್ರೀತಿಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಮ ತಂದೆಯಾದ ದೇವರೇ, ನಾವು ಹೇಗಿದ್ದರೂ ನೀವು ಪ್ರೀತಿಸ್ತೀರ, ಎಲ್ಲಿದ್ದರೂ ನಾವು ನಮ್ಮನ್ನು ಪ್ರೀತಿಸ್ತೀರಪ್ಪ. ನೀನು ಯಾರು, ನಿನ್ನ ಹಿನ್ನೆಲೆ ಏನು, ನಿನ್ನ ಸಂಬಳ ಎಷ್ಟು, ನಿನ್ನ ತಂದೆ ತಾಯಿಗಳು ಯಾರು, ನಿನ್ನ ವಿದ್ಯಾಭ್ಯಾಸ ಏನು, ನಿನ್ನ ಕಲರ್ ಏನು, ನಿನ್ನ ಕುಲ ಏನು, ಯಾವುದನ್ನೂ ನೀನು ಕೇಳುವ ದೇವರಲ್ಲ. ನಮ್ಮನ್ನು ನಮ್ಮ ಹಾಗೆ ಪ್ರೀತಿಸುವ ದೇವರು, ಪಕ್ಷಪಾತಿ ಅಲ್ಲ ನೀವು. ನಿಮಗೆ ಸ್ತೋತ್ರಪ್ಪ. ದೇವರೇ, ಈ ವಿಡಿಯೋನ ಆಲಿಸಿದಂಥ ನಮ್ಮಲ್ಲಿ ಯಾರಿಗಾದರೂ ಇನ್ನೂ ಸಂಶಯಗಳಿದ್ದರೆ ನಿನ್ನ ವಾಕ್ಯಗಳ ಮೂಲಕವಾಗಿ ಉತ್ತರ ಕೊಡ್ರಿ ಅಪ್ಪ. ನಾವು ಯಾರೇ ಆಗಿರಬಹುದಪ್ಪ, ನಿಮ್ಮನ್ನು ಕೂಗಿ ಕರೆಯುವಾಗ ಮನುಷ್ಯರು ಹೃದಯದಲ್ಲಿ ನಿಮಗೆ ಸ್ಥಾನ ಕೊಟ್ಟು ನಿಮ್ಮ ಮಕ್ಕಳಾಗಿ ಮಗನಾಗಿ ಕೂಗಿ ಕರೆದರೆ, ನೀವೇ ನಿಮ್ಮ ವಾಕ್ಯದಲ್ಲಿ ಹೇಳ್ತೀರಿ, ಕಷ್ಟ ಕಾಲದಲ್ಲಿರುವ ನೀವು ನನ್ನನ್ನು ಕೂಗಿ ಮೊರೆ ಇಡುವುದಾದರೆ ನಾನು ನಿಮಗೆ ಉತ್ತರಿಸುವೆನು ಎಂದು ಹೇಳಿದ ದೇವರು, ನಿನಗೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಇವರೆಲ್ಲರ ಪ್ರಾರ್ಥನೆಗಳನ್ನು ಕೇಳಿ ಅಪ್ಪ ದೇವರು ಎಲ್ಲರಿಗೂ ಸರಿಸಮಾನವಾಗಿ ನ್ಯಾಯ ತೀರಿಸುವಾತನೆಂದು ತಿಳಿದುಕೊಂಡು ನಿನ್ನಲ್ಲಿ ಬೆಳೆಯಲಿಕ್ಕೆ ಕೃಪೆಯನ್ನು ತೋರಿಸಿರಿ. ಇವತ್ತು ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಸ್ತುತಿಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ಕರ್ತನ ರಕ್ಷಕನಾದಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಒಪ್ಪಿಸಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೀತಿ ದೇವಜನವೇ, ನಿಮ್ಮೆಲ್ಲರಿಗೂ ಧನ್ಯವಾದ. ಕರ್ತನಿಗೆ ಸ್ತೋತ್ರ. ಇದುವರೆಗೂ ನನ್ನ ಸಂಗಡ ಇದ್ದ ವಾಕ್ಯವನ್ನು ಧ್ಯಾನಿಸಿದ ನಿಮ್ಮನ್ನು ಕರ್ತನು ಕರುಣಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಥ್ಯಾಂಕ್ ಯು. ಕರ್ತನ ಚಿತ್ತವಾದರೆ ಮತ್ತೆ ನಾಳೆ ಸೇರಿ ವಾಕ್ಯವನ್ನು ಧ್ಯಾನಿಸೋಣ. ಪ್ರೈಸ್ ದ ಲಾರ್ಡ್.